ಇದೀಗ ಕಾವೇರಿ ನೀರು ಹಂಚಿಕೆ ಕರ್ನಾಟಕಕ್ಕೆ ಮತ್ತೆ ಹಿನ್ನಡೆಯಾಗಿರುವಂತದ್ದು. ತಮಿಳುನಾಡಿಗೆ ನೀರು ಬಿಡಲೇಬೇಕು ಅಂತ ಸಿಡಬ್ಲ್ಯೂಎಂಎ ಆದೇಶವನ್ನ ನೀಡಿದೆ. ನೀರು ಹಂಚಿಕೆಯಲ್ಲಿ ಮೇಲ್ಮನವಿಗೆ ಹೋದಂತ ಕರ್ನಾಟಕಕ್ಕೆ ಈಗ ಅನ್ಯಾಯ ಆಗಿದೆ. ಕಾವೇರಿ ನೀರು ಹಂಚಿಕೆ ಕರ್ನಾಟಕಕ್ಕೆ ಮತ್ತೆ ಹಿನ್ನಡೆಯಾಗಿರುವಂತದ್ದು. ತಮಿಳುನಾಡಿಗೆ ನೀರು ಬಿಡಲೇಬೇಕು ಅಂತ ಸಿಡಬ್ಲ್ಯೂಎಂಎ ಆದೇಶ ನೀಡಿದೆ. ನೀರು ಹಂಚಿಕೆಯಲ್ಲಿ ಮೇಲ್ಮನವಿ ಹೋದ ಕರ್ನಾಟಕಕ್ಕೆ ಈಗ ದೊಡ್ಡ ಅನ್ಯಾಯ ಆಗಿರುವಂತದ್ದು. 15 ದಿನ ಕೆಆರ್ಎಸ್ನಲ್ಲಿ ಇರೋದೇ ಕೇವಲ 17 ಟಿಎಂಸಿ ನೀರು ಸಂಗ್ರಹ. ಇನ್ನು ಕೆಆರ್ಎಸ್ ಜಲಾಶಯಕ್ಕೆ ಒಳಹರಿವು 3200 ಕ್ಯೂಸೆಕ್. ಕೆಆರ್ಎಸ್ ಜಲಾಶಯದಲ್ಲಿರೋದೇ ಶೇಕಡ 30ರಷ್ಟು ನೀರು. ತಮಿಳುನಾಡಿಗೆ ನೀರು ಹರಿಸುವ ತೀರ್ಮಾನಕ್ಕೆ ರಾಜ್ಯಕ್ಕೆ ಈಗ ಅನ್ಯಾಯ ಆಗಿರುವಂತದ್ದು. ರಾಜ್ಯದ ರೈತರ ಹಿತಕ್ಕೆ ಧಕ್ಕೆ ಉಂಟು ಮಾಡಲಿರುವಂತಹ ಆದೇಶ ಇದು. ಬರ ಪರಿಸ್ಥಿತಿ ಹೀಗೆಯೇ ಮುಂದುವರೆದ್ರೆ ಕುಡಿಯೋದಕ್ಕೆ ನೀರು ಕೂಡ ಇರಲ್ಲ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದಿಂದ ಈ ಒಂದು ಆದೇಶ ಬಂದಿರುವಂತದ್ದು. ಕಾವೇರಿ ನೀರು ಹಂಚಿಕೆ ಕರ್ನಾಟಕಕ್ಕೆ ಮತ್ತೆ ದೊಡ್ಡ ಹಿನ್ನಡೆಯನ್ನ ಆಗಿರುವಂತದ್ದು. ತಮಿಳುನಾಡಿಗೆ ನೀರು ಬಿಡಲೇಬೇಕು ಅಂತ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಆದೇಶವನ್ನ ನೀಡಿದೆ. ನೀರು ಹಂಚಿಕೆಯಲ್ಲಿ ಮೇಲ್ಮನವಿಗೆ ಹೋದಂತಹ ಕರ್ನಾಟಕಕ್ಕೆ ಅನ್ಯಾಯ ಆಗಿರುವಂತದ್ದು. 15 ದಿನಕ್ಕೆ 3500 ಕ್ಯೂಸೆಕ್ ನೀರು ಹರಿಸುವಂತೆ ಸಿಡಬ್ಲ್ಯೂಎಂಎ ಆದೇಶವನ್ನ ನೀಡಿದೆ. ಅಂದ್ರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಮಿತಿ. ಕೆಆರ್ಎಸ್ನಲ್ಲಿ ಇರೋದೇ ಕೇವಲ 17 ಟಿಎಂಸಿ ನೀರು ಸಂಗ್ರಹ ಆಗಿರುವಂತದ್ದು. ಇನ್ನು ಕೆಆರ್ಎಸ್ ಜಲಾಶಯಕ್ಕೆ ಒಳಹರಿವು 3200 ಕ್ಯೂಸೆಕ್ ಇದೆ. ಕೆಆರ್ಎಸ್ ಜಲಾಶಯದಲ್ಲಿರೋದು ಶೇಕಡ 30ರಷ್ಟು ನೀರು ಮಾತ್ರ. ಈಗ ಅವ್ರಿಗೆ ನೀರು ಕೊಡಿ ಅಂತಂದ್ರೆ ಹೇಗೆ? ತಮಿಳುನಾಡಿಗೆ ನೀರು ಹರಿಸುವ ತೀರ್ಮಾನದಿಂದ ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಆಗ್ತಾ ಇರುವಂತದ್ದು. ಇನ್ನು ನೋಡಿ, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದಿಂದ ಬಂದಂತ ಆದೇಶದಿಂದ ಇದೀಗ ಕರ್ನಾಟಕ ರೈತರಿಗೆ, ಕರ್ನಾಟಕದ ಜನತೆಗೆ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಮೊದಲೇ ನಮ್ಮ ರಾಜ್ಯದಲ್ಲಿ ಮಳೆ ಇಲ್ಲ, ಮಳೆ ಕೊರತೆ ಆಗಿರುವಂತದ್ದು, ನೀರು ಕೂಡ ಇಲ್ಲ. ಯಾಕೆ ನೀವು ಗಮನಿಸ್ಲಿಲ್ವಾ? ಆದೇಶ ಕೊಡೋದಕ್ಕಿಂತ ಮುಂಚೆ ಒಮ್ಮೆ ಕೆಆರ್ಎಸ್ ಡ್ಯಾಮ್ ನ ನೋಡ್ಬೋದಾಗಿತ್ತಲ್ವಾ? ಕೆಆರ್ಎಸ್ ನಲ್ಲಿ ನೀರು ಇದೆಯಾ ಇಲ್ವಾ ಅನ್ನೋದಾದ್ರೂ ಗಮನಿಸಬೇಕಾಗಿತ್ತಲ್ವಾ? ಕೆಆರ್ಎಸ್ ಬರುವಂತಹ ನೀರು ಪ್ರಮಾಣ ಕೂಡ ಕಡಿಮೆ ಇದೆ. ಒಳಹರಿವೇ ಕಡಿಮೆ ಇದ್ದಾಗ ಹೊರಹರಿವು ಹೇಗ್ ಬಿಡೋದಕ್ಕೆ ಸಾಧ್ಯ ಆಗುತ್ತೆ? ತಮಿಳುನಾಡಿಗೆ ಹೇಗ್ ಕೊಡ್ಬೇಕು? ಇರೋದೇ 8 ಟಿಎಂಸಿ ನೀರು, ಅದ್ರಲ್ಲಿ 4 ಟಿಎಂಸಿ ಅವ್ರಿಗೆ ಕೊಟ್ರೆ ಇನ್ನು 4 ಟಿಎಂಸಿಯಲ್ಲಿ ಏನ್ ಮಾಡ್ಬೇಕು? ಬೆಂಗಳೂರು ಜನ ಏನ್ ಮಾಡ್ಬೇಕು? ಮೈಸೂರು, ಮಂಡ್ಯ ಭಾಗದ ರೈತರು ಏನ್ ಮಾಡ್ಬೇಕು? ಬೆಳೆ ಬೆಳೆದಿಲ್ಲ, ಕುಡಿಯೋದಕ್ಕಾದ್ರೂ ನೀರ್ ಬೇಕಲ್ವಾ? ಯಾವ ರೀತಿಯಾಗಿ ನಿಮ್ಮ ಆದೇಶ ಇದೆ? ಎಸ್, ಇದೀಗ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶದಿಂದ ಈಗ ಕರ್ನಾಟಕಕ್ಕೆ ಮತ್ತೆ ಹಿನ್ನಡೆಯಾಗಿರುವಂತದ್ದು. ಸಿಡಬ್ಲ್ಯೂಎಂಎ ಮತ್ತು ಸಿಡಬ್ಲ್ಯೂಆರ್ಸಿ ಆದೇಶದಿಂದ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ. ಹಾಗಿದ್ರೆ ಕರ್ನಾಟಕದ ಮುಂದಿರುವ ದಾರಿ ಏನು ಗೊತ್ತಾ? ಸಿಡಬ್ಲ್ಯೂಎಂಎ ಆದೇಶ ಪ್ರಶ್ನಿಸಿ ಸುಪ್ರೀಂಗೆ ಹೋಗುತ್ತಾ ಕರ್ನಾಟಕ ಅನ್ನುವಂತಹ ಪ್ರಶ್ನೆ. ಸಿಡಬ್ಲ್ಯೂಎಂಎ ಎಲ್ಲಿಯೂ ಕೂಡ ಪರಿಹಾರ ಸಿಗದ ಹಿನ್ನೆಲೆ ಕೋರ್ಟ್ಗೆ ಹೋಗೋದೇ ದಾರಿ. ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕದ ತಟ್ಟಲೇಬೇಕಾದಂತಹ ಅನಿವಾರ್ಯತೆ ಇದೆ. ರಾಜ್ಯ ಸರ್ಕಾರ ಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಸಿದ್ಧತೆ ಮಾಡಿಕೊಳ್ಳಬೇಕು. ಹೀಗಾಗಿ ರಾಜ್ಯದ ಸರ್ವ ಪಕ್ಷ ಸಭೆ ಕರೆದಿರುವಂತಹ ರಾಜ್ಯ ಸರ್ಕಾರ ಭಾನುವಾರ ಸರ್ವ ಪಕ್ಷಗಳೊಂದಿಗೆ ಸಿಎಂ ನೇತೃತ್ವದಲ್ಲಿ ಈ ಒಂದು ಸಭೆಯಾಗುತ್ತೆ. ವಿವಿಧ ಪಕ್ಷಗಳ ಮುಖಂಡರ ಮನವಿಯ ಮೇಲೆ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಭಾನುವಾರವೇ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆ ಭವಿಷ್ಯ ನಿರ್ಧಾರ ಆಗುತ್ತಾ? ಹಾಗಿದ್ರೆ ಸರ್ವ ಪಕ್ಷದಲ್ಲಿ ಒಮ್ಮತ ಅಭಿಪ್ರಾಯ ಬಂದ್ರೆ ಸುಪ್ರೀಂಗೆ ಅರ್ಜಿ ಹಾಕೋದು ಗ್ಯಾರಂಟಿ. ಇನ್ನು ನೋಡಿ, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಹಾಗೆ ಕಾವೇರಿ ನೀರು ನಿಯಂತ್ರಣ ಸಮಿತಿಯಿಂದ ನೀಡಿರುವಂತಹ ಒಂದು ಆದೇಶದಿಂದ ಈಗ ಕರ್ನಾಟಕಕ್ಕೆ ಅನ್ಯಾಯ ಆಗಿರುವಂತದ್ದು. ಈ ಒಂದು ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂಗೆ ಹೋಗುತ್ತಾ ಹಾಗಿದ್ರೆ ಕರ್ನಾಟಕ ಅನ್ನುವಂಥ ಪ್ರಶ್ನೆ ಇದೆ. ಸಿಡಬ್ಲ್ಯೂಎಂಎಯಲ್ಲಿಯೂ ಕೂಡ ಪರಿಹಾರ ಸಿಗದ ಹಿನ್ನೆಲೆ ಈಗ ಕೋರ್ಟ್ ದಾರಿ ಒಂದೇ ಇರೋದು ಕರ್ನಾಟಕಕ್ಕೆ. ಈ ಒಂದು ಎರಡೂ ಸಮಿತಿಯ ಆದೇಶವನ್ನ ಪ್ರಶ್ನಿಸಿ ಸುಪ್ರೀಂ ಕದ ತಟ್ಟಲೇಬೇಕಾದಂತಹ ಅನಿವಾರ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಸಿದ್ಧತೆ ಮಾಡಿಕೊಳ್ಳುವ ತಯಾರಿ ಇದೆ. ಹೀಗಾಗಿ ರಾಜ್ಯದ ಸರ್ವ ಪಕ್ಷ ಸಭೆಯನ್ನ ಕರೆದಿರುವಂತದ್ದು ರಾಜ್ಯ ಸರ್ಕಾರ. ಭಾನುವಾರ ಈ ಒಂದು
ಸರ್ವ ಪಕ್ಷಗಳೊಂದಿಗೆ ಸಿಎಂ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗುತ್ತೆ. ವಿವಿಧ ಪಕ್ಷಗಳ ಮುಖಂಡರ ಮನವಿಯ ಮೇಲೆ ಈ ಒಂದು ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ನೀರೇ ಇಲ್ಲ ಅಂತ ಬಡ್ಕೊಳ್ತಾ ಇದ್ದಾರೆ ಮೈಸೂರು, ರಾಮನಗರ, ಬೆಂಗಳೂರು ಜನರು. ಎಸ್, ಇದೀಗ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಹಾಗೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ನೀಡಿರುವಂತಹ ಆದೇಶದಿಂದ ಕರ್ನಾಟಕದ ರೈತರಿಗೆ ದೊಡ್ಡ ಅನ್ಯಾಯ ಆಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಬೆಂಗಳೂರು, ಮೈಸೂರು ಜೊತೆಗೆ ಮಂಡ್ಯ ಈ ಒಂದು ಭಾಗದಲ್ಲಿ ಇರುವಂತಹ ರೈತರಿಗೆ ದೊಡ್ಡ ಅನ್ಯಾಯವನ್ನ ಮಾಡ್ತಾ ಇರುವಂತದ್ದೇ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಹಾಗೆ ಕಾವೇರಿ ನೀರು ನಿಯಂತ್ರಣ ಸಮಿತಿ. ಈ ಒಂದು ಸಮಿತಿಯಲ್ಲಿರುವಂತಹ ಅಧಿಕಾರಿಗಳಿಂದ ಆಗ್ತಾ ಇದೆ. ಯಾಕೆ ಇವ್ರಿಗೆ ಕಾಣಿಸ್ತಾ ಇಲ್ವಾ? ನಮ್ಮ ರಾಜ್ಯದಲ್ಲೂ ಕೂಡ ಮಳೆ ಆಗ್ತಿಲ್ಲ ಸ್ವಾಮಿ. ಈಗ ಒಂದ್ ಕಡೆ ಬರಗಾಲ ಬರ್ತಾ ಇದೆ, ಇನ್ನೊಂದ್ ಕಡೆ ಪಶ್ಚಿಮ ಘಟ್ಟದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಮಹಾರಾಷ್ಟ್ರದಲ್ಲಿ. ಆ ಒಂದು ಮಳೆಯಿಂದಾಗಿ ಬೆಳಗಾವಿ ಭಾಗದಲ್ಲಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ಇತ್ತ ಮಳೆ ಇಲ್ಲ, ಮಳೆ ಇಲ್ಲದ ಪರಿಸ್ಥಿತಿಯಲ್ಲಿ ಬರ ಕೂಡ ಉಂಟಾಗ್ತಾ ಇರುವಂತದ್ದು. ಕೆಆರ್ಎಸ್ ನಲ್ಲಿ ನೀರಿಲ್ಲ, ಕಬಿನಿ ಜಲಾಶಯ ಕೂಡ ಫುಲ್ ಖಾಲಿ ಆಗಿದೆ. ಈ ಒಂದು ಸಮಯದಲ್ಲಿ ಮತ್ತೆ ನೀವು ತಮಿಳುನಾಡಿಗೆ ನೀರು ಕೊಡಬೇಕು ಅಂತಂದ್ರೆ ಅದು ಹೇಗ್ ಸಾಧ್ಯ ಆಗುತ್ತೆ? ನಮ್ಮ ನಾಡಿನ ರೈತರಿಗೋಸ್ಕರ ಆಗಿನ ಕಾಲದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ತಮ್ಮ ಒಂದು ಒಡವೆಗಳನ್ನ ಅಡ ಇಟ್ಟು ನಮ್ಮ ರೈತರು ಸುಖವಾಗಿರ್ಬೇಕು, ರೈತರಿಗೆ ಅನುಕೂಲ ಆಗ್ಬೇಕು ಅಂತಂದು ಕಟ್ಟಿರುವಂತಹ ಕೆಆರ್ಎಸ್ ಡ್ಯಾಮ್. ಆದ್ರೆ ನಮ್ಮ ರೈತರಿಗೆ ಆ ಒಂದು ಬೆಲೆ ಸಿಗ್ತಾ ಇಲ್ಲ, ನಮ್ಮ ರೈತರಿಗೆ ಆ ಒಂದು ಏನೋ ಸೌಲಭ್ಯ ಸಿಗ್ತಾ ಇಲ್ಲ. ಬೇರೆ ರೈತರಿಗೆ ಬೇರೆ ಒಂದು